ಈಗ ಈ ಗ್ಯಾಸ್ ಹೋಗೋದನ್ನೋದು ಎಲ್ಲರಿಗೂ ಹೋಗುತ್ತೆ ಕೆಳಗಡೆಯಿಂದ ಗ್ಯಾಸು. ಅದು ನಮ್ಮ ಒಂದು ಜೀರ್ಣಕ್ರಿಯೆ, ಅದು ಒಂದು ನಾರ್ಮಲ್ ಪ್ರೋಸೆಸ್. ಅದು ಗ್ಯಾಸ್ ಅನ್ನೋದೇನು, ಅದು ಒಂದು ಬೈ ಪ್ರಾಡಕ್ಟು. ನ್ಯಾಚುರಲ್ ಆಗಿ ನಮ್ಮ ಕರಳಲ್ಲಿ ಇರೋ ಬ್ಯಾಕ್ಟೀರಿಯಾಯಿಂದ ಅದು ಉತ್ಪತ್ತಿ ಆಗ್ತಾ ಇರುತ್ತೆ. ಈ 40 ವರ್ಷ ದಾಟಿದವರು, ಸೊ ಅವರಿಗೆ ಗ್ಯಾಸ್ ಹೋಗೋದನ್ನೋದು ಹೊಸದಾಗಿ ಸ್ಟಾರ್ಟ್ ಆಗಿದೆ. ನನಗೆ ಇದು ಮುಂಚೆ ಇರಲಿಲ್ಲ. ನಿಮಗೆ ಬರೀ ಗ್ಯಾಸ್ ಹೋಗ್ತಾ ಇರೋದು ಒಂದೇ ಒಂದು ಇದ್ದಾಗ ಅದು ಅಷ್ಟು ಸೀರಿಯಸ್ ತೊಂದರೆ ಅಲ್ಲ. ಬಟ್ ಆ ತೊಂದರೆನ ನಾವು ಕೆಲವೊಂದು ಸಿಂಪಲ್ ಫುಡ್ ಹ್ಯಾಬಿಟ್ಸ್ನ ಚೇಂಜ್ ಮಾಡಿ, ಜೀವನ ಶೈಲಿನ ಚೇಂಜ್ ಮಾಡಿ, ಕೆಲವೊಂದು ಸಿಂಪಲ್ ಮೆಡಿಸಿನ್ಸ್ ಅಲ್ಲ ಅದನ್ನು ಸರಿಪಡಿಸ್ಬೋದು. ನಮಸ್ಕಾರ ವೀಕ್ಷಕರೇ. ಈ ಗ್ಯಾಸ್ ಅಥವಾ ವಾಯು ಅಥವಾ ಈ ಸಾಮಾನ್ಯ ಮನುಷ್ಯ ಮಾತಾಡೋ ಭಾಷೆಯಲ್ಲಿ ಈ ಊಸ್ತಾ ಇರ್ತೀನಿ ಅಂತಾರೆ. ಇದು ತುಂಬ ಕಾಮನ್ ಪ್ರಾಬ್ಲಮ್. ಅದು ಒಂದು ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಆಗಿ ನಾನು ದಿನ ನೋಡ್ತಾ ಇರ್ತೀನಿ ನನ್ನ ಪ್ರಾಕ್ಟೀಸಲ್ಲಿ. ಈಗ ಈ ಗ್ಯಾಸ್ ಹೋಗೋದನ್ನೋದು ಎಲ್ಲರಿಗೂ ಹೋಗುತ್ತೆ ಕೆಳಗಡೆಯಿಂದ ಗ್ಯಾಸು. ಅದು ನಮ್ಮ ಒಂದು ಜೀರ್ಣಕ್ರಿಯೆ, ಅದು ಒಂದು ನಾರ್ಮಲ್ ಪ್ರೋಸೆಸ್. ಅದು ಕೆಲವ್ರಿಗೆ ಸ್ವಲ್ಪ ಜಾಸ್ತಿ ಗ್ಯಾಸ್ ಹೋಗುತ್ತೆ, ಇನ್ನು ಕೆಲವ್ರಿಗೆ ಕಡಿಮೆ ಹೋಗ್ತಾ ಇರುತ್ತೆ. ಗ್ಯಾಸ್ ಅನ್ನೋದೇನು, ಅದು ಒಂದು ಬೈ ಪ್ರಾಡಕ್ಟು. ನ್ಯಾಚುರಲ್ ಆಗಿ ನಮ್ಮ ಕರಳಲ್ಲಿ ಇರೋ ಬ್ಯಾಕ್ಟೀರಿಯಾಯಿಂದ ಅದು ಉತ್ಪತ್ತಿ ಆಗ್ತಾ ಇರುತ್ತೆ. ಯಾಕಂದರೆ ಈ ಬ್ಯಾಕ್ಟೀರಿಯಾ ಏನಾಗುತ್ತೆ, ದೊಡ್ಡ ಕರಳಲ್ಲಿ ಅಲ್ಲಿ ಎಂಟರ್ ಆಗೋ ಒಂದು ಕಾರ್ಬೋಹೈಡ್ರೇಟ್ಸು, ಶುಗರ್ಸು, ಇದನ್ನೆಲ್ಲ ಅದು ಫರ್ಮೆಂಟ್ ಮಾಡ್ತಾ ಇರುತ್ತೆ. ಹಾಗಾಗಿ ಗ್ಯಾಸ್ ರಿಲೀಸ್ ಆಗ್ತಾ ಇರುತ್ತೆ. ಈಗ ನಾವು ಮಾತಾಡಬೇಕಾದ್ರೆ, ನೀರು ಕುಡಿಬೇಕಾದ್ರೆ ಅಥವಾ ಆಹಾರ ಸೇವನೆ ಮಾಡಬೇಕಾದ್ರೂ ಗಾಳಿನ ನಾವು ಸೇವನೆ ಮಾಡ್ತೀವಿ. ಅದರಲ್ಲಿ ಈ ಗಾಳಿ ಕೆಲವೊಂದಷ್ಟು ಹೊಟ್ಟೆ ಜಠರದಲ್ಲಿರುತ್ತೆ. ಅದು ಕೆಲವು ಟೈಮು ನಾವು ತೇಗ್ದಾಗ ಮೇಲೆ ಬಂದ್ಬಿಡುತ್ತೆ. ಇನ್ನು ಈ ಯಾವುದು ಮಿಕ್ಕಿರುತ್ತೋ ಅದು ಕರಳಿಗೆ ಹೊಟ್ಟೋಗುತ್ತೆ. ಒಂದು ಸರಿ ಅದು ಕರಳಿಗೆ ಹೊಟ್ಟೋದ್ಮೇಲೆ ಅದು ಇನ್ನು ಕೆಳಗಡೆಯಿಂದನೇ ಅದು ಗ್ಯಾಸ್ ಆಗಿ ಆಚೆಗೆ ಬರಬೇಕಾಗುತ್ತೆ. ಕೆಲವರಿಗೆ ಈ ಗ್ಯಾಸಲ್ಲಿ ಬರೋ ಒಂದು ಸ್ಮೆಲ್ಲನ್ನ ನೋಡಿ ಅವರಿಗೆ ಗಾಬರಿ ಆಗ್ತಾ ಇರುತ್ತೆ. ಯಾಕೆ ಇದು ಈ ಥರ ಕೆಟ್ಟದಾಗಿ ಸ್ಮೆಲ್ ಬರ್ತಾ ಇದೆ ಅಂತ. ಅದು ನೀವು ತಿನ್ನೋ ಆಹಾರದ ಮೇಲೂ ಹೋಗುತ್ತೆ, ನಿಮ್ಮ ಜೀರ್ಣಕ್ರಿಯೆ ಯಾವ ಥರ ಕೆಲಸ ಮಾಡ್ತಾ ಇದೆ, ಜೀರ್ಣಾಂಗ ಯಾವ ಥರ ಕೆಲಸ ಮಾಡ್ತಾ ಅನ್ನೋದ್ರ ಮೇಲೂ ಹೋಗುತ್ತೆ. ಯಾಕಂದರೆ ಈ ಥರ ತುಂಬ ಸ್ಮೆಲ್ ಹೋಗ್ತಾ ಇದೆ ಅಂದಾಗ ಇದು ಜನರಿಗೆ ಅವರಿಗೆ ಒಂದು ವರಿ, ಒಳಗಡೆ ಏನಾದರೂ ನನಗೆ ಕರಳಲ್ಲಿ ಏನಾದರೂ ಸೀರಿಯಸ್ ತೊಂದರೆ ಇದೆಯಾ ಅನ್ನೋದು ಅವ್ರಿಗೆ ಒಂದು ಗಾಬರಿ ಶುರು ಆಗುತ್ತೆ. ಈಗ ಈ ನಾನ್ ವೆಜ್ ಅನ್ನೋದನ್ನ ರೆಗ್ಯುಲರ್ ಆಗಿ ತಿಂತಾ ಇರ್ತಾರೆ ಎಷ್ಟೊಂದು ಜನ. ಚಿಕನ್ನು, ಮಟನ್ನು, ತುಂಬ ಈ ಪೋರ್ಕು, ಆಮೇಲೆ ಈ ಮೊಟ್ಟೆ, ಈ ಥರ ಅನಿಮಲ್ ಪ್ರೋಟೀನ್ ಡಯಟ್, ಹೈ ಅಮೌಂಟ್ ಆಫ್ ಅನಿಮಲ್ ಪ್ರೋಟೀನ್ ಇರೋದನ್ನ ರೆಗ್ಯುಲರ್ ಆಗಿ ತಿಂತಾ ಇದ್ದಾಗ ಗ್ಯಾಸು ಜಾಸ್ತಿ ಆಗುತ್ತೆ, ಅದರಲ್ಲಿರೋ ಸ್ಮೆಲ್ಲು ಜಾಸ್ತಿ ಆಗುತ್ತೆ. ಯಾಕಂದರೆ ಎಲ್ಲ ಪ್ರೋಟೀನು ನಮ್ಮ ಇದರಲ್ಲಿ ಡೈಜೆಸ್ಟ್ ಆಗಲ್ಲ ಚಿಕ್ಕ ಕರಳಲ್ಲಿ. ಕೆಲವೊಂದಷ್ಟು ದೊಡ್ಡ ಕರಳಿಗೆ ಬಂದ್ಬಿಟ್ಟಾಗ ಏನಾಗುತ್ತೆ, ಅಲ್ಲಿ ಬೇಕಾದಷ್ಟು ಬ್ಯಾಕ್ಟೀರಿಯಾ ಇರುತ್ತೆ ನಮ್ಮ ಈ ಲಾರ್ಜ್ ಇಂಟೆಸ್ಟೈನ್, ದೊಡ್ಡ ಕರಳಲ್ಲಿ. ಅದು ಈ ಒಂದು ಪ್ರೋಟೀನ್ ಮೇಲೆ ಫರ್ಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದರಿಂದ ಈ ಗ್ಯಾಸ್ ಅನ್ನೋದು ಒಂದು ಬೈ ಪ್ರಾಡಕ್ಟ್ ಆಗಿ ರಿಲೀಸ್ ಆಗ್ತಾ ಇರುತ್ತೆ. ಅಲ್ಲಿಂದ ಇನ್ನು ರಿಲೀಸ್ ಆಗೋ ಗ್ಯಾಸು ಇನ್ನು ನೀವು ಅದು ಕೆಳಗಡೆಯಿಂದನೇ ಪಾಸ್ ಮಾಡಬೇಕಾಗುತ್ತೆ. ಅದರಿಂದ ಹೊಟ್ಟೆ ಎಲ್ಲ ಉಬ್ರ ಬರೋದು, ಹೊಟ್ಟೆ ಒಂದು ಸ್ವಲ್ಪ ಕೆಲವು ಟೈಮು ಹಿಂಡಿದಂಗೆ ಆಗೋದು, ತುಂಬ ಹೆವಿ ಅನಿಸೋದು, ಇದೆಲ್ಲ ಆಗ್ತಾ ಇರುತ್ತೆ. ಇನ್ನೊಂದು ಏನಾಗುತ್ತೆ ಅಂದರೆ, ಈ ಪ್ರೋಟೀನ್ ಅನ್ನೋದು ನಾನ್ ವೆಜ್ ಎಲ್ಲ ಜಾಸ್ತಿ ತಿಂದಾಗ ಮಲಬದ್ಧತೆ, ಕಾನ್ಸ್ಟಿಪೇಷನ್ ಅನ್ನೋದು ಶುರು ಆಗುತ್ತೆ. ಈಗ ಮೋಷನ್ ಸರಿಯಾಗಿ ನಮ್ಮ ದೊಡ್ಡ ಕರಳಿಂದ ಕ್ಲಿಯರ್ ಆಗಲಿಲ್ಲ ಅಂದರೆ ಅಲ್ಲಿರೋ ಬ್ಯಾಕ್ಟೀರಿಯಾ ಅದ್ರ ಜೊತೆ ಜಾಸ್ತಿ ಇಂಟ್ರಾಕ್ಷನ್ ಆಗಿ, ಫರ್ಮೆಂಟೇಷನ್ ಆಗಿ ಗ್ಯಾಸ್ ಪ್ರೊಡಕ್ಷನ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಕೆಲವು ಟೈಮ್ ಏನಾಗುತ್ತೆ, ಮೋಷನ್ ಹಿಂಭಾಗನೇ ಆ ಗ್ಯಾಸ್ ಟ್ರ್ಯಾಪ್ ಆಗಿಬಿಟ್ಟು ಅವ್ರಿಗೆ ತುಂಬ ಹೊಟ್ಟೆ ಎಲ್ಲ ಒಂಥರ ಹಿಂಡ್ತಾ ಇರುತ್ತೆ. ಹೊಟ್ಟೆ ಎಲ್ಲ ಉಬ್ರ ಬಂದು ಅವರಿಗೆ ಒಂಥರ ಯಾವಾಗ ಗ್ಯಾಸ್ ಪಾಸ್ ಮಾಡ್ತೀನಪ್ಪ ಅನ್ನೋ ಥರ ಒಂದು ಫೀಲಿಂಗ್ ಬರ್ತಾ ಇರುತ್ತೆ. ಕೆಲವರು ಈ ಹಾಲನ್ನು ರೆಗ್ಯುಲರ್ ಆಗಿ ತಗೊತಾ ಇರ್ತಾರೆ, ಅಥವಾ ಈ ಹಾಲಿನ ಪದಾರ್ಥನ ಜಾಸ್ತಿ, ಎಲ್ಲ ಥರ ಡೈರಿ ಪ್ರಾಡಕ್ಟ್ಸು. ಈಗ ಅವ್ರಿಗೇನಾದರೂ ಈ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಏನಾದರೂ ಇದ್ದರೆ, ಲ್ಯಾಕ್ಟೋಸ್ ಅಂದರೆ ಏನು, ಅದು ನಮ್ಮ ನೈಸರ್ಗಿಕವಾಗಿ ಇರೋವಂಥ ಒಂದು ಸಕ್ಕರೆ ಅಂಶ ಈ ಡೈರಿ ಪ್ರಾಡಕ್ಟ್ಸಲ್ಲಿ. ಈಗ ನಿಮಗೇನಾದರೂ ಈ ಲ್ಯಾಕ್ಟೇಸ್ ಅನ್ನೋ ಒಂದು ಎನ್ಸೈಮ್ ಅದು ನಮಗೆ ಬೇಕು ಈ ಲ್ಯಾಕ್ಟೋಸ್ನ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ. ಅದೇನಾದರೂ ನಮ್ಮ ಶರೀರದಲ್ಲಿ ಕಡಿಮೆ ಪ್ರಮಾಣದಲ್ಲಿದ್ದಾಗ ನಿಮಗೆ ಈ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ನೀವು ಕುಡಿಯೋ ಒಂದು ಹಾಲಾಗಲಿ ಅಥವಾ ಹಾಲಿನ ಪದಾರ್ಥ ಆಗಲಿ ಚಿಕ್ಕ ಕರಳಲ್ಲಿ ಡೈಜೆಸ್ಟ್ ಆಗದೇನೆ ಅದು ನೇರವಾಗಿ ದೊಡ್ಡ ಕರಳಿಗೆ ಎಂಟರ್ ಆಗಿಬಿಡುತ್ತೆ. ಅಲ್ಲಿ ಇರೋ ಬ್ಯಾಕ್ಟೀರಿಯಾ ಆ ಹಾಲಿನ ಪದಾರ್ಥ ಮೇಲೆ ಫೀಡ್ ಆಗಿ ಅದರಿಂದ ಫರ್ಮೆಂಟೇಷನ್ ಆಗಿ ವಿಪರೀತ ಗ್ಯಾಸ್ ಬರೋದು, ಹೊಟ್ಟೆ ಎಲ್ಲ ಉಬ್ರ ಬರೋದು, ಕೆಲವರಿಗೆ ವಿಪರೀತ ಲೂಸ್ ಮೋಷನ್ಸ್ ಆಗ್ತಾ ಇರುತ್ತೆ.
ಈಗ ನಾನ್ ವೆಜ್ ಫುಡ್ಡಿಂದನೇ ನಿಮಗೆ ಈ ಗ್ಯಾಸ್ ಜಾಸ್ತಿ ಆಗೋದು, ಸ್ಮೆಲ್ ಜಾಸ್ತಿ ಆಗೋದು ಅಂತಲ್ಲ. ವೆಜಿಟೇರಿಯನ್ ಫುಡ್ಸು ಕೆಲವೊಂದರಲ್ಲಿ ಈ ಸಲ್ಫೈಟ್ಸ್ ಅಂತೀವಿ, ಅಂದರೆ ಸಲ್ಫ್ಯೂರಸ್ ಫುಡ್ಸ್ ಅಂತೀವಿ, ಅದರಿಂದನೂ ತುಂಬ ಗ್ಯಾಸ್ ಪ್ರೊಡಕ್ಷನ್ ಆಗ್ತಾ ಇರುತ್ತೆ. ಆ ಥರ ಫುಡ್ಸ್ ಯಾವುದು? ಈಗ ಕೋಸು, ಹೂಕೋಸು, ಬಟಾಣಿಗಳು, ಇನ್ನು ಕೆಲವೊಂದು ಈ ಕಡಲೆ, ರಾಜ್ಮಾ, ಕಿಡ್ನಿ ಬೀನ್ಸ್, ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಗ್ಯಾಸ್ ಕೊಡ್ತಾ ಇರುತ್ತೆ, ಯಾಕಂದರೆ ಇವು ಸಲ್ಫ್ಯೂರಸ್ ಫುಡ್ಸ್ ಅಂತೀವಿ. ಇನ್ನು ಕೆಲವರಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಇದರಿಂದನೂ ಈ ಥರ ಆಗ್ತಾ ಇರುತ್ತೆ. ಇವೆಲ್ಲ ನಮ್ಮ ಆರೋಗ್ಯಕ್ಕೆ ಒಳ್ಳೆ ಫುಡ್ಸೇ ಇವು. ಬಟ್ ಕೆಲವರಿಗೆ ಇದನ್ನೇ ಜಾಸ್ತಿ ತಿಂತಾ ಇದ್ದಾಗ ಅಥವಾ ಇದನ್ನು ರೆಗ್ಯುಲರಾಗಿ ತಗೊಂಡಾಗ ಅವರ ಶರೀರ ಅದನ್ನು ಸ್ವಲ್ಪ ಸರಿಯಾಗಿ ಡೈಜೆಸ್ಟ್ ಮಾಡಲ್ಲ. ಹಾಗಾಗಿ ಅವ್ರಿಗೆ ಸ್ವಲ್ಪ ಜಾಸ್ತಿ ಗ್ಯಾಸ್ ಬರ್ತಾ ಇರುತ್ತೆ, ಅದರಿಂದ ಜಾಸ್ತಿ ಸ್ಮೆಲ್ಲು ಬರ್ತಾ ಇರುತ್ತೆ ಗ್ಯಾಸಲ್ಲಿ. ಈಗ ಎಷ್ಟೊಂದು ಜನ ಪೇಷಂಟ್ಸು ನನ್ನ ಗ್ಯಾಸ್ಟ್ರೆಂಟ್ರಾಲಜಿ ಪ್ರಾಕ್ಟೀಸಲ್ಲಿ ಒಂದು ಕಾಮನ್ ಆಗಿ ಕೇಳೋವಂಥ ಕ್ವಶನ್ ಏನಂದರೆ, ಡಾಕ್ಟ್ರೇ ಇದು ಇಷ್ಟೊಂದು ಗ್ಯಾಸ್ ನಾನು ಪಾಸ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಗ್ಯಾಸ್ ಹೋಗ್ತಾ ಇರುತ್ತೆ, ನಾನು ಆಹಾರ ಎಲ್ಲ ಚೆನ್ನಾಗೇ ತೊಗೊತಾ ಇದ್ದೀನಿ, ಮನೇಲಿ ಎಲ್ಲ ತಿನ್ನೋ ಫುಡ್ಡೇ ನಾನು ತಿಂತಾ ಇದ್ದೀನಿ, ಇಷ್ಟು ಗ್ಯಾಸ್ ಬರಬೇಕಂದ್ರೆ ಒಳಗಡೆ ಏನೋ ಒಂದು ಸೀರಿಯಸ್ ತೊಂದರೆ ಇರಬೇಕಲ್ವಾ ಅನ್ನೋದು ಒಂದು ಕಾಮನ್ ಕ್ವಶನ್. ಈಗ ಕಾಮನ್ ಆಗಿ ನಾವು ನೋಡೋದು IBS ಅಂತೀವಿ, ಇರಿಟೇಬಲ್ ಬೌಲ್ ಸಿಂಡ್ರೋಮ್. ಈ IBS ಇರೋರಿಗೆ ಹೊಟ್ಟೆ ಉಬ್ಬರ ಆಮೇಲೆ ಗ್ಯಾಸ್ ಅನ್ನೋದು ಒಂದು ಕಾಮನ್ ಆಗಿ ಬರೋವಂಥ ಒಂದು ರೋಗ ಲಕ್ಷಣ. ಯಾಕೆ ಅಂದರೆ IBS ಇಂದ ಅವರ ಒಂದು ಕರಳಿನ ಒಂದು ಮೂಮೆಂಟು, ಇಂಟೆಸ್ಟೈನಲ್ ಕಂಟ್ರಾಕ್ಷನ್ಸ್ ಅಂತೀವಲ್ಲ, ಅದು ಒಂದು ಸ್ವಲ್ಪ ಎಫೆಕ್ಟ್ ಆಗಿರುತ್ತೆ. ಹಾಗಾಗಿ ಅವರ ಒಂದು ಜೀರ್ಣಕ್ರಿಯೆ ಅದೇನಿದೆ ಅದೂ ಅಫೆಕ್ಟ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ಡೈಜೆಷನ್ ಸರಿಯಾಗಿ ಆಗದೇನೆ ಫರ್ಮೆಂಟೇಷನ್ ಆಗಿ ಗ್ಯಾಸ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಇನ್ನು ಈ IBS ಇರೋರಿಗೆ ಸುಮಾರು ಜನಕ್ಕೆ ಅವ್ರಿಗೆ ಏನೋ ಒಂದು ಮಾನಸಿಕವಾಗಿ ಒಂಥರ ಒತ್ತಡ, ಆತಂಕ, ಡಿಪ್ರೆಷನ್ನು, ನಿದ್ದೆ ಸರಿ ಇರೋದಿಲ್ಲ, ಏನೇನೋ ಯೋಚನೆಗಳು, ಇವೆಲ್ಲ ಏನ ಮಾಡ್ತಾ ಇರುತ್ತೆ, ನಮ್ಮ ಕರಳಲ್ಲಿರೋ ಒಂದು ಒಳ್ಳೆ ಬ್ಯಾಕ್ಟೀರಿಯಾ, ಗಟ್ ಮೈಕ್ರೋಬಯೋಮ್ ಅಂತೀವಿ, ಅದನ್ನು ಡ್ಯಾಮೇಜ್ ಮಾಡ್ತಾ ಇರುತ್ತೆ. ಇದು ಡ್ಯಾಮೇಜ್ ಮಾಡಿದಾಗ ಆ ಕರಳಲ್ಲಿರೋ ಒಂದು ಒಳ್ಳೆ ಒಂದು ಗುಡ್ ಬ್ಯಾಕ್ಟೀರಿಯಾ ಇಂಬ್ಯಾಲೆನ್ಸ್ ಶುರು ಆಗುತ್ತೆ. ಆವಾಗ ಏನಾಗುತ್ತೆ, ತುಂಬ ಗ್ಯಾಸ್ ಡೆವಲಪ್ ಆಗೋದು, ಹೊಟ್ಟೆ ಉಬ್ಬರ ಬರೋದು, ವಿಪರೀತ ಗ್ಯಾಸ್ ಪಾಸ್ ಮಾಡ್ತಾ ಇರೋದು, ಇದೆಲ್ಲ ಆಗ್ತಾ ಇರುತ್ತೆ. ಕೆಲವರಿಗೆ ಜೆನ್ಯೂನ್ ಆಗಿ ಈ ಗ್ಲೂಟನ್ ಅನ್ನೋ ಒಂದು ಅಲರ್ಜಿ ಇರುತ್ತೆ. ಗ್ಲೂಟನ್ ಅನ್ನೋದೇನು, ಅದೊಂದು ಪ್ರೋಟೀನ್, ಇಲ್ಲಿ ಗೋಧಿಲಿರುತ್ತೆ, ಬಾರ್ಲಿಲಿರುತ್ತೆ. ಅದು ನಿಮಗೆ ಅದು ಅಲರ್ಜಿ ಇದೆ ಅಂತ ಗೊತ್ತಿಲ್ಲದೇನೆ ನೀವು ಆ ಗೋಧಿ ಪದಾರ್ಥಗಳೆಲ್ಲ ಜಾಸ್ತಿ ತಗೊತಾ ಇದ್ದಾಗ ಏನಾಗುತ್ತೆ, ಗ್ಲೂಟನ್ ಅನ್ನೋದು ಚಿಕ್ಕ ಕರಳಿಗೆ ಹೋಗಿ ಅಲ್ಲಿ ಚಿಕ್ಕ ಕರಳನ್ನೆಲ್ಲ ಸ್ವಲ್ಪ ಒಂಥರ ಇರಿಟೇಟ್ ಮಾಡ್ತಾ ಇರುತ್ತೆ. ಅಲ್ಲಿ ಏನಾಗುತ್ತೆ, ಸ್ವಲ್ಪ ಈ ಉರಿಯೂತ, ಇನ್ಫ್ಲಮೇಷನ್ ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಅದರಿಂದ ವಿಪರೀತ ಗ್ಯಾಸು, ಒಂಥರ ಹೊಟ್ಟೆ ನೋವು, ಹಿಂಡ್ದಂಗೆ, ಕೆಲವ್ರಿಗಂತೂ ತುಂಬ ತೂಕ ಎಲ್ಲ ಕಡಿಮೆ ಆಗಿಬಿಡುತ್ತೆ, ಯಾಕಂದರೆ ಆಹಾರನೂ ಸರಿಯಾಗಿ ಹೀರ್ಕೊಳ್ಳಲ್ಲ ಅಂತವ್ರಿಗೆ. ಈ ಕಂಡೀಷನ್ಗೆ ನಾವು ಸೀಲಿಯಾಕ್ ಡಿಸೀಸ್ ಅಂತೀವಿ. ಇಂಥವ್ರಿಗೆ ಕಂಪ್ಲೀಟಾಗಿ ಗ್ಲೂಟೆನ್ ಫ್ರೀ ಫುಡ್ಡೇ ತಿನ್ನಬೇಕಾಗುತ್ತೆ. ಕೆಲವರು ಈಗ ಇತ್ತೀಚೆಗೆ ನಾವು ಜಾಸ್ತಿ ನೋಡ್ತಾ ಇದ್ದೀವಿ, ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಅಂತೀವಿ, IBD ಅಂತ. ಅಂದರೆ ಕರಳಲ್ಲಿ ಊತ ಇದೆ, ಕರಳಲ್ಲಿ ಅಲ್ಸರ್ಸ್ ಇದೆ. ಇದು ಕ್ರೋನ್ಸ್ ಡಿಸೀಸ್ ಅಂತಲೂ ಆಗಿರಬಹುದು, ಅಥವಾ ಇನ್ನೊಂದು ಕಂಡೀಷನ್ ಅಲ್ಸರೇಟಿವ್ ಕೊಲೈಟಿಸ್ ಅಂತಲೂ ಆಗಿರ್ಬೋದು. ಮುಂಚೆ ಎಲ್ಲ ಇದು ಹೊರದೇಶಗಳಲ್ಲಿ ಇರುತ್ತೆ, ನಮ್ಮ ದೇಶದಲ್ಲಿ ಅಷ್ಟಿಲ್ಲ ಅಂತ ಇದ್ವಿ. ಈಗ ನಾವು ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಸುಮಾರು ಜನಕ್ಕೆ ಈ ಕಂಡೀಷನ್ನು ಜಾಸ್ತಿ ಡಯಾಗ್ನೋಸ್ ಆಗ್ತಾ ಇದೆ. ಈ ಕಂಡೀಷನಲ್ಲಿ ನಿಮಗೆ ಜಸ್ಟ್ ಗ್ಯಾಸ್ ಹೋಗೋದೇ ಅಲ್ಲದೆ ಬೇರೆ ಸಿಂಪ್ಟಮ್ಸೂ ಇರುತ್ತೆ. ಈಗ ಪದೇ ಪದೇ ಲೂಸ್ ಮೋಷನ್ ಆಗೋದು, ಅಥವಾ ಅವಾಗವಾಗ ರಕ್ತ ಬೀಳ್ತಾ ಇರೋದು ಮೋಷನ್ನಲ್ಲಿ, ಅಥವಾ ತೂಕ ಕಡಿಮೆ ಆಗ್ತಾ ಇರೋದಾಗಲಿ, ಅಥವಾ ಹೊಟ್ಟೆ ನೋವು ಬರ್ತಾ ಇರೋದು ಪದೇ ಪದೇ ಇದ್ದಾಗ ನಾವು ಇದು ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಇರಬಹುದಾ ಅಂತ ನಾವು ಅದನ್ನು ಸಸ್ಪೆಕ್ಟ್ ಮಾಡಿ ನೋಡಬೇಕಾಗುತ್ತೆ. ಯಾಕಂದರೆ ಬರೀ ಗ್ಯಾಸ್ ಹೋಗೋದು ಒಂದೇ ಅದರ ಒಂದು ಸಿಂಪ್ಟಮ್ ಇರೋದಿಲ್ಲ. ಈ 40 ವರ್ಷ ದಾಟಿದವರು, ಸೊ ಅವರಿಗೆ ಗ್ಯಾಸ್ ಹೋಗೋದನ್ನೋದು ಹೊಸದಾಗಿ ಸ್ಟಾರ್ಟ್ ಆಗಿದೆ, ನನಗೆ ಇದು ಮುಂಚೆ ಇರಲಿಲ್ಲ, ನನಗೆ ಗ್ಯಾಸ್ ಹೋಗೋದೇ ಅಲ್ಲದೆ ಅದ್ರ ಜೊತೆಗೆ ಮಲಬದ್ಧತೆ ಅನ್ನೋದು ಪದೇ ಪದೇ ಆಗ್ತಾ ಇದೆ, ಅಥವಾ ಅದು ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ, ಲೂಸ್ ಮೋಷನ್ಸ್ ಅನ್ನೋದು ನನಗೆ ವಾರಗಟ್ಟಲೆ ಹಾಗೆ ಇದೆ, ಅಥವಾ ಬ್ಲಡ್ ಹೋಗ್ತಾ ಇದೆ, ರಕ್ತ ಬೀಳ್ತಾ ಇದೆ ಮೋಷನಲ್ಲಿ, ಅಥವಾ ನನ್ನ ಓವರಾಲ್ ಏನೋ ನನಗೆ ಒಂಥರ ಏನೋ ಒಂದು ಸುಸ್ತು ಆ ಥರ ಎಲ್ಲ ಶುರು ಆಗ್ತಾ ಇದೆ ಅಂದಾಗ ಇದನ್ನು ನಾವು ನಿರ್ಲಕ್ಷಣೆ ಮಾಡ್ಬೋದು. ಯಾಕಂದರೆ ಈಗ ಈ ಕೋಲಾನ್ ಕ್ಯಾನ್ಸರ್, ದೊಡ್ಡ ಕರಳಿನ ಕ್ಯಾನ್ಸರ್ ಅನ್ನೋದು ನಾವು ಜಾಸ್ತಿ ನೋಡ್ತಾ ಇದ್ದೀವಿ. ಸೊ ನಿಮಗೆ ಬರೀ ಗ್ಯಾಸ್ ಹೋಗ್ತಾ ಇರೋದು ಒಂದೇ ಒಂದು ಇದ್ದಾಗ ಅದು ಅಷ್ಟು ಸೀರಿಯಸ್ ತೊಂದರೆ ಅಲ್ಲ. ಬಟ್ ಆ ತೊಂದರೆನ ನಾವು ಕೆಲವೊಂದು ಸಿಂಪಲ್ ಫುಡ್ ಹ್ಯಾಬಿಟ್ಸ್ನ ಚೇಂಜ್ ಮಾಡಿ, ಜೀವನ ಶೈಲಿನ ಚೇಂಜ್ ಮಾಡಿ, ಕೆಲವೊಂದು ಸಿಂಪಲ್ ಮೆಡಿಸಿನ್ಸ್ ಎಲ್ಲ ಅದನ್ನ ಸರಿಪಡಿಸ್ಬೋದು. ಈಗ ನೀವು ಎಲ್ಲ ಥರ ನೀವು ಆಹಾರ ಪದಾರ್ಥಗಳಲ್ಲಿ ನೀವು ಚೇಂಜಸ್ ಮಾಡಿದ್ದೀರಾ, ಜೀವನ ಶೈಲಿನ ಇಂಪ್ರೂವ್ ಮಾಡ್ಕೊಂಡಿದ್ದೀರಾ,
ನೀವು ಎಲ್ಲ ಥರ ಪ್ರಾಪರಾಗಿ ಒಂದು ರೆಗ್ಯುಲರ್ ಡಯಟು, ಎಕ್ಸಸೈಸು, ನೀರಿನ ಅಂಶ, ಮಲಬದ್ಧತೆ ಏನೂ ಇಲ್ಲ, ಇವೆಲ್ಲ ಆದ್ರೂ ನನಗೆ ವಿಪರೀತ ಗ್ಯಾಸ್ ಹೋಗ್ತಾ ಇದೆ ಅಥವಾ ನನಗೆ ಬೇರೆ ಇನ್ನೊಂದು ರೋಗ ಲಕ್ಷಣಗಳೆಲ್ಲ ಇದ್ದೆ ಅಂದಾಗ ಅದನ್ನು ನೀವು ನಿರ್ಲಕ್ಷ್ಯ ಮಾಡದೇನೆ ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಒಪಿನಿಯನ್ ಅನ್ನೋದನ್ನು ನೀವು ತಗೊಬೇಕಾಗುತ್ತೆ. ಧನ್ಯವಾದಗಳು.